ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಇವತ್ತಿನ ಟಾಪಿಕ್ನ ಹೇಳೋ ಮೊದಲು ಫಸ್ಟ್ಲಿ ನೀವು ಐ ಥಿಂಕ್ ಇನ್ಸ್ಟಾಗ್ರಾಮು ಇಲ್ಲ ರೀಲ್ಸಲ್ಲಿ ನೀವು ನೋಡ್ತಾ ಇರ್ಬೋದು. ದೇರ್ ಇಸ್ ಒನ್ ಫನಿ ಕೈಂಡ್ ಆಫ್ ಅಂದರೆ ರೀಲ್ಸ್ ನಡೀತಾ ಇದೆ, ಒಂದು ಟ್ರೆಂಡ್ ಬೇಸಿಕಲಿ. ಸೊ ಟ್ರೆಂಡ್ ಏನಿಲ್ಲ, ಬೇಸಿಕಲಿ ಒಂದು ವಿಡಿಯೋ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಕಂಟೆಂಟ್ ಕ್ರಿಯೇಟರ್ಸ್ ಇದನ್ನ ಮಾಡ್ತಾ ಇದ್ದಾರೆ. ಬೇಸಿಕಲಿ ದ್ಯಾಟ್ ಒಂದು ಮೋಟಿವೇಶ್ನಲ್ ಮ್ಯೂಸಿಕ್ ರನ್ ಆಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಹಾಗೂ ಡಿಫ್ರೆಂಟ್ ಬ್ಯೂಟಿಫುಲ್ ಪ್ಲೇಸಸ್ಸು, ಮರ ಗಿರ, ಬೆಟ್ಟ ಗುಡ್ಡ, ಸಮುದ್ರ ಅದೆಲ್ಲ ತೋರಿಸ್ತಾ ಇರ್ತಾರೆ. ಆ್ಯಂಡ್ ನಿಮಗೆ ಕೋಟ್ಸ್ ಬರ್ತಾ ಇರುತ್ತೆ. ಅಂದರೆ ಬೇಸಿಕಲಿ ನೀವು ವಾಟ್ ಯು ಆರ್ ಸೇಯಿಂಗ್ ಅದನ್ನು ಕೋಟ್ ಮಾಡ್ತಾ ಇರ್ತಾರೆ ಕಲರ್ಫುಲ್ ಆಗಿ. ಸೊ ಅದೊಂಥರ ಮೋಟಿವೇಶ್ನಲ್ಲು, ಒಂಥರ ಜ್ಞಾನ ಕೊಡೋ ಥರ ನಿಮ್ಗೊಂದು ಫೀಲ್ ಕೊಡುತ್ತಲ್ವ. ಸೊ ಅದನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಒಂದು ಟ್ರೈ ಅದೇ ಥರ ನನ್ನ ಕಡೆಯಿಂದ ಮೋಟರ್ ಸೈಕಲ್ಗೆ. ಸೊ ಇವತ್ತು ಮೋಟರ್ ಸೈಕಲ್ ನಿಮಗೆ ಒಂದು ಸ್ವಲ್ಪ ಜ್ಞಾನ ಕೊಡ್ತೀನಿ. ಸೊ ಒಂದು ಚಿಲ್ಗೆ ಇವತ್ತು ನಾನು ಸುಮ್ಮನೆ ಒಂದು ಟೈಮ್ ಪಾಸ್ ಟಾಪಿಕ್ ಇದು. ಸೊ ಲೆಟ್ಸ್ ಬಿಗಿನ್ ದ ಟಾಪಿಕ್ಕು. ಸೊ ಇವತ್ತಿನ ಮೋಟರ್ ಸೈಕಲ್ ಗ್ಯಾನಲ್ಲಿ ಫಸ್ಟ್ ಗ್ಯಾನ್ ನಿಮಗೆ ಕೊಡ್ತೀನಿ, ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ನಾಟ್ ಓನ್ ಅ ಮೋಟರ್ ಸೈಕಲ್ ಆಸ್ಕ್ ವೈ ಡು ಯು ನೀಡ್ ಅ ಮೋಟರ್ ಸೈಕಲ್ ಅಂತ ತುಂಬ ಜನ ಕೇಳ್ತಾರೆ. ಸೊ ಇದಕ್ಕೆ ನಾನು ತುಂಬ ಸಿಂಪಲ್ ಆನ್ಸರ್ ಕೊಡ್ಬೋದು, ಬಟ್ ಇದು ಗ್ಯಾನ್ ಟಾಪಿಕ್ ಅಲ್ವಾ, ಸೊ ಸ್ವಲ್ಪ ಗ್ಯಾನ್ ಕೊಡೋಣ. ಸೊ ಗ್ಯಾನ್ ಏನು ಅಂದರೆ ಬೇಸಿಕಲಿ ನಿಮಗೆ ಗೊತ್ತು, ಈ ಪೃಥ್ವಿ, ಈ ಭೂಮಿ ಆರ್ ಈ ಬ್ರಹ್ಮಾಂಡ. ಸೊ ಈ ಬ್ರಹ್ಮಾಂಡದಲ್ಲಿ ನಮಗೆ ಗೊತ್ತಿರೋಂಗೆ, ಆ್ಯಸ್ ಆಫ್ ನೌ ಸೈಂಟಿಫಿಕಲಿ ನಮಗೆ ಗೊತ್ತಿರೋಂಗೆ ಈ ಒಂದೇ ಒಂದು ಪ್ಲ್ಯಾನೆಟಲ್ಲಿ ಜೀವನ ಇದೆ, ಅಂದರೆ ಲಿವಿಂಗ್ ಬೀಯಿಂಗ್ಸ್ ಇದೆ. ಸೊ ಅದರಲ್ಲಿ ನಾವು ಒಂದು ಸ್ಪೆಷಲ್ ಬೀಯಿಂಗು. ಏನಕ್ಕೆ ನಾವು ಈ ಎಂಟೈರ್ ಆ್ಯನಿಮಲ್ ಕಿಂಗ್ಡಮಲ್ಲಿ ನಾವು ಟಾಪ್ ಆಫ್ ದ ಪಿರಮಿಡ್ ಇದ್ದೀವಿ. ಏನಕ್ಕೆ ಅಂದರೆ ನಾವು ಟಾಪ್ ಆಫ್ ದ ಪಿರಮಿಡ್ ಇರೋದು, ನಮ್ಮಲ್ಲಿ ಕಾನ್ಷಿಯಸ್ನೆಸ್ ಇದೆ. ಕಾನ್ಷಿಯಸ್ನೆಸ್ಸಿಂದ ನಮಗೆ ಎಲ್ಲ ಈ ಭೂಮಿಯಲ್ಲಿ ಏನು ನಡೀತಾ ಇದೆ, ಹೆಂಗೆ ನಡೀತಾ ಇದೆ, ಏನು ನಾವು ಮಾಡಬೇಕು ಅಂತ ಎಲ್ಲ ನಮಗೆ ಆ ಜ್ಞಾನ ಬಂದಿದೆ ನಮಗೆ. ಸೊ ಆ ಜ್ಞಾನೋದಯ ಆಗಿದೆ. ಸೊ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ನೀವು ಆಸ್ತಿಕರಾದರೆ ನೀವು ಆಬ್ವಿಯಸ್ಲಿ ದೇವರು ಈ ಥರ ಸೂಪರ್ ಬ್ರಹ್ಮಾಂಡ, ಈ ಪೃಥ್ವಿನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ಬೋದು. ಅವ್ರು ನೀವು ನಾಸ್ತಿಕರಾದರೆ ನೀವು ಇದೊಂದು ಬಿಗ್ ಬ್ಯಾಂಗ್ ಥಿಯರಿನೋ ಏನೋ ಒಂದು ಸೈಂಟಿಫಿಕ್ ಇವೆಂಟು, ಡಾರ್ಕ್ ಮ್ಯಾಟರು, ಅದು ಮ್ಯಾಟರು, ಗಿಡ ಮ್ಯಾಟರು, ಬ್ಲ್ಯಾಕ್ ಹೋಲಿಂದ ಆಗಿದೆ ಅಂತ ನೀವು ಅನ್ಕೋತಾ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಬಟ್ ಈ ಪೃಥ್ವಿಯಲ್ಲಿ ನಾವು ಸಮ್ಹೌ ಜೀವನ ಮಾಡುವಂಥ ಒಂದು ಕಾನ್ಷಿಯಸ್, ಅದನ್ನು ಟಾಪ್ ಆಫ್ ದ ಪಿರಮಿಡಲ್ಲಿರುವಂಥ ಸ್ಪೀಶೀಸ್ ನಾವು. ಸೊ ಇಂಥ ಒಂದು ಅದ್ಭುತ ಆಪರ್ಚುನಿಟಿನ ನಾವು ಪಡ್ಕೊಂಡಿದ್ದೀವಿ. ಸೊ ಈ ಥರ ಆಪರ್ಚುನಿಟಿ ಪಡ್ಕೊಂಡಿರುವಾಗ ನಮ್ಮದು ಜೀವನದಲ್ಲಿ ಒಂದು ಗುರಿ ಇರುತ್ತೆ. ಸೊ ಮನುಷ್ಯ ಜಾತಿದು ನನ್ನ ಒಪಿನಿಯನ್, ಸೊ ಇದು ನನ್ನ ಒಪಿನಿಯನ್ ಅಂದ್ಕೊಳ್ಳಿ. ಮನುಷ್ಯ ಜಾತಿದು ನನ್ನ ಒಪಿನಿಯನಲ್ಲಿ 3 ಮೇನ್ ಗುರಿ ಇದೆ. ಅದಕ್ಕೆ ನೀವು ಬಿಟ್ಟು ಬೇರೆ ಎಷ್ಟೊಂದು ಸಾವಿರ ಗುರಿ ಇರುತ್ತೆ, ಬಟ್ ಇದೆಲ್ಲ ಈ ಗುರಿಗೇ ಕನೆಕ್ಟೆಡ್ ಆಗಿರುತ್ತೆ. ಸೊ ಈ 3 ಮೇನ್ ಗುರಿ ಏನು ನನ್ನ ಒಪಿನಿಯನಲ್ಲಿ ಏನು ಅಂದರೆ, ಒಂದು ಸರ್ವೈವಲ್ಲು, ಸೊ ಜೀವಂತವಾಗಿರಬೇಕು, ಅದು ಮೋಸ್ಟ್ ಮುಖ್ಯ. ಸೆಕೆಂಡ್ ಬಂದ್ಬಿಟ್ಟು ಈಸ್ ಪ್ರೋಕ್ರಿಯೇಷನ್, ಅಂದರೆ ನಾವು ನಮ್ಮದೇ ಥರ ಜಾತಿಗಳನ್ನ ನಾವು ಹುಟ್ಟಿಸ್ಬೇಕು. ಸೊ ಮಗು ಹುಟ್ಟಿಸೋದು ಬೇಸಿಕಲಿ ಹೇಳ್ತಾ ಇರೋದು. ಸೊ ಅದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫು. ಮೂರನೇದು ಬಂದ್ಬಿಟ್ಟು ಈಸ್ ಎಕ್ಸ್ಪೀರಿಯನ್ಸ್, ಅಂದರೆ ನಾವು ಈ ಜೀವನ ಸ್ಟಾರ್ಟ್ ಟು ಸ್ಟಾಪ್ ನಾವು ಜೀವನ ಮಾಡೋ ತನಕ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು. ಅಂದರೆ ಜೀವನ ಅಂದರೆ ನೀವು ಮನೇಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನೀವು ಸುತ್ತಾಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ವಾಟ್ ಎವರ್ ಯು ಡು, ನಿಮ್ಗೆ ಆ ಟೈಮ್ ಲೈನ್ ಇರುತ್ತೆ. ನೀವು ಜೀವನ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಆ ಟೈಮ್ ಲೈನ್ ಒಳಗಡೆ ನೀವು ಎಕ್ಸ್ಪೀರಿಯನ್ಸಸ್ ಮಾಡಬೇಕು. ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಮಾಡೋದು ನಿಮ್ಮದು ಒಂದು ಗೋಲ್ ಇರುತ್ತೆ ನಿಮ್ಮ ಲೈಫಲ್ಲಿ. ಸೊ ಈ 3 ಗೋಲು. ಸರ್ವೈವಲ್ ನಿಮ್ಗೆ ಅರ್ಥ ಆಗಿರುತ್ತೆ. ಒಂದು ಜೀವನ ಮಾಡೋಕ್ಕೆ ನೀವು ದುಡಿಬೇಕು, ದುಡಿದು ನೀವು ಅನ್ನ ತಿನ್ನಬೇಕು, ಬಟ್ಟೆ ಹಾಕಬೇಕು, ಮನೆ ಕಟ್ಟಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸೊ ನೀವು ಜೀವನ ಮಾಡೋದ್ರಲ್ಲೇ ನಿಮ್ಮದು 95% ಆಫ್ ಯುವರ್ ಲೈಫು, ಬೇಸಿಕಲಿ ಸರ್ವೈವಲಲ್ಲಿ 95% ಆಫ್ ಯುವರ್ ಟೈಮು ಸ್ಪೆಂಡ್ ಆಗುತ್ತೆ. 1% ಟೈಮ್ ಆಬ್ವಿಯಸ್ಲಿ ನೀವು ಕ್ರಿಯೇಟ್ ಮಾಡಬೇಕು, ಅಂದರೆ ನೀವು ಮಗು ಹುಟ್ಟಿಸ್ಬೇಕು. ಮತ್ತು ನೀವು ಕೇಳ್ಬೋದು ಕ್ರಿಯೇಟ್ ಮಾಡೋದೇನು ದೊಡ್ಡ ವಿಚಾರ ಅಂತ ಹೇಳ್ಬೋದು, ಬಟ್ ಸಿಂಪಲ್ ಆಗಿ ಹೇಳೋದಂದರೆ ನಮ್ಮ ಪ್ರಕಾರ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫು. ಬಿಕಾಸ್ ಮನುಷ್ಯ ಜಾತಿ ಬೆಳಿಬೇಕು, ಅವ್ರು ಉಳಿಬೇಕು ಅಂದರೆ ಬೇಸಿಕಲಿ ಬೆಳೆಯೋದಕ್ಕಿಂತ ಬೆಳೆಸಿ ಉಳಿಬೇಕಂದ್ರೆ ನಾವು ಕ್ರಿಯೇಟ್ ಮಾಡಲೇಬೇಕು. ಐ ನೋ ದಟ್ ಇವಾಗ ನೀವು ಹೇಳ್ಬೋದು ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದು ಇದೆ ಅಂತ ಎಲ್ಲ ಹೇಳ್ಬೋದು, ಬಟ್ ಪಾಪ್ಯುಲೇಷನ್ ಜಾಸ್ತಿ ಎಲ್ಲ ಪ್ರಾಬ್ಲಮ್ ಇರೋದು ಈ ಭೂಮಿಯಲ್ಲಿ ಜಾಗ ಕಮ್ಮಿ ಇದೆ, ಭೂಮಿಯಲ್ಲಿ ರಿಸೋರ್ಸಸ್ ಕಮ್ಮಿ ಇದೆ. ಅದಕ್ಕೆ ನಮ್ಮ ಎಲಾನ್ ಅಣ್ಣ ಬಂದ್ಬಿಟ್ಟು ಮಾರ್ಸಲ್ಲಿ ಅದನ್ನು ನಮ್ಮ ಸಿವಿಲೈಸೇಷನ್ನ ಕ್ರಿಯೇಟ್ ಮಾಡ್ಬೋದಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಎನಿವೆ ಇದ್ರ ಬಗ್ಗೆ ಥಿಂಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಪ್ರಕಾರ ಅದೊಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫು, ಬಟ್ ಸ್ಟಿಲ್ ಅದು ಚಾಯ್ಸ್ ಇದೆ ನಿಮ್ಗೆ, ನೀವು ಅದರಲ್ಲಿ ಟೇಕ್ ಪಾರ್ಟ್ ಮಾಡಬೇಕಾ ಇಲ್ವಾ, ದಟ್ ಈಸ್ ದೇರ್. ಬಟ್ ಎನಿವೆ ಥರ್ಡ್ ಬಂದ್ಬಿಡೋಣ, ದಟ್ ಈಸ್ ದ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಹುಟ್ಟಿದಾಗ್ಲಿಂದನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಮಾಡ್ತೀರಾ. ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅಡಲ್ಟ್ಹುಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಮದುವೆ ಮಾಡ್ತೀರಾ, ನೀವು ಡಿಫ್ರೆಂಟ್ ಲೊಕೇಶನ್ಸ್ ಹೋಗ್ತೀರಾ, ಅಲ್ಲಿರೋ ಜಾಗನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ನೀವು ನದಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತೀರಾ, ನೀವು ಬಂಜಿ ಜಂಪಿಂಗ್ ಮಾಡ್ತೀರಾ, ಏನೇನೋ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಅದೆಲ್ಲ ಎಕ್ಸ್ಪೀರಿಯನ್ಸಸ್ಸು ನೀವು ಮಾಡ್ತೀರಾ. ಸೊ ಆ ಎಕ್ಸ್ಪೀರಿಯನ್ಸಸ್ಸು ಮಾಡೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ಆಫ್ ಹ್ಯೂಮನ್ ಬೀಯಿಂಗ್ಸು. ಆ ಹ್ಯೂಮನ್ ಬೀಯಿಂಗ್ಸ್ದು ಮೋಸ್ಟ್ ಇಂಪಾರ್ಟೆಂಟ್ ಗೋಲಲ್ಲಿ
ಐ ವುಡ್ ಸೇ ಮೋಟರ್ ಸೈಕಲ್ ನಿಮಗೆ ಹೆಲ್ಪ್ ಮಾಡುತ್ತೆ ಟು ಗಿವ್ ಯು ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಲೈಫು ಆ್ಯಂಡ್ ನಿಮಗೆ ಕಾನ್ಸ್ಟೆಂಟ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ಪಡೆಯೋಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಸುಮ್ಮನೆ ಕೂತ್ಕೊಂಡು ಇಲ್ಲ ಡೇ ಟು ಡೇ ಬರೀ ಸರ್ವೈವಲ್ಗೆ 90% ಆಫ್ ದ ಟೈಮ್ ನೀವು ಸರ್ವೈವಲ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ದಟ್ ವಿಲ್ ಬಿ ಜಸ್ಟ್ ಅ ಬೋರಿಂಗ್ ಲೈಫು. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಅಪಾರ್ಟ್ ಒನ್ ಆಫ್ ದ ಮೇನ್ ಗೋಲ್ ನಿಮ್ಮ ಲೈಫಲ್ಲಿ ಅಪಾರ್ಟ್ ಫ್ರಮ್ ನಿಮ್ಮದು ಸರ್ವೈವಲ್ ಮತ್ತು ಪ್ರೊಕ್ರಿಯೇಷನ್ ಬಿಟ್ಟರೆ ಅದನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಇಂಪ್ರೂವ್ ಮಾಡೋಕ್ಕೆ ನಿಮಗೆ ಇದೊಂದು ಒಳ್ಳೆ ಟೂಲ್ ಮೋಟರ್ ಸೈಕಲ್. ಅದಕ್ಕೋಸ್ಕರ ಯು ಶುಡ್ ಓನ್ ಅ ಮೋಟರ್ ಸೈಕಲ್ ಅಂತ ಹೇಳ್ತೀನಿ. ಸೊ ಐ ನೋ ಇದು ತುಂಬ ಬಕ್ವಾಸ್ ಥರ ಅನ್ಸ್ಬೋದು, ಬಟ್ ಐ ಥಿಂಕ್ ಸಿಂಪಲಾಗಿ ಹೇಳಿದ್ರೆ ಜನ ಅರ್ಥ ಆಗಲ್ಲ. ಸೊ ನಾನು ನಿಮಗೆ ಒಂಥರ ಡಿಫ್ರೆಂಟಾಗಿ ಹೇಳಿದ್ದೀನಿ. ಸೊ ನನ್ನ ಒಪಿನಿಯಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಬೆಟರ್ ಮಾಡೋಕ್ಕೆ ನೀವು ಮೋಟರ್ ಸೈಕಲ್ ತೊಗೋಬೋದು. ನಾನು ಓನಿಂಗ್ ಅ ಮೋಟರ್ ಸೈಕಲ್ ನನ್ನ ಪ್ರಕಾರ ತುಂಬಾ ನನ್ನದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಐ ನೋ ಮೋಟರ್ ಸೈಕಲ್ ನೀವು ನೀಡ್ ಆರ್ ನಾಟ್ ಅಂತ ಕೇಳಿದೆ. ಟು ಬಿ ವೆರಿ ಆನೆಸ್ಟು, ನಿಮಗೆ ಸ್ಕೂಟಿ ಮತ್ತು ಕಮ್ಯೂಟರ್ ಮೋಟರ್ ಸೈಕಲ್ ಬಿಟ್ಟರೆ ಬೇರೆ ಯಾವುದು ನೀಡಿಲ್ಲ. ಇದನ್ನು ನಾನು ತೊಗೊಂಡಿರೋದು ಏನಕ್ಕೆ ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಕ್ವಶನ್ಗೆ ಬಂದುಬಿಡ್ತೀನಿ ಅಲ್ಲಿಗೆ. ದಟ್ ಇಸ್ ವೈ ಡು ವಿ ಬೈ ಅ ಮೋಟರ್ ಸೈಕಲ್? ತುಂಬ ಜನ ಹೇಳ್ತಾರೆ ಮೋಟರ್ ಸೈಕಲು ನೀಡು ಅದು ಇದು ಅಂತ ಹೇಳ್ತಾರೆ, ಬಟ್ ನಿಜ ಹೇಳ್ಬೇಕಂದ್ರೆ ಮೋಟರ್ ಸೈಕಲ್ ಬೈ ಮಾಡೋದು ನೀಡಿಗೋಸ್ಕರ ಅಲ್ಲ. ಸೊ ಮೊದಲೇ ನಾನು ಹೇಳಿದ್ದೀನಿ, ಮೋಟರ್ ಸೈಕಲ್ ಬಂದುಬಿಟ್ಟು ಟು ಬಿ ವೆರಿ ಆನೆಸ್ಟು, ಇಫ್ ಸ್ಕೂಟರ್ ನನ್ನ ಪ್ರಕಾರ ನೀಡು, ಬಿಕಾಸ್ ಪಾಯಿಂಟ್ ಎಯಿಂದ ಪಾಯಿಂಟ್ ಬಿ ಹೋಗಬೇಕು. ಮೋಟರ್ ಸೈಕಲ್ ಇಫ್ ಇಟ್ ಈಸ್ ಅ ಕಮ್ಯೂಟರ್ ಮೋಟರ್ ಸೈಕಲು ನಿಮ್ಮದು ಸರ್ವೈವಲ್ಗೋಸ್ಕರ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಸೊ ಅದು ಇಂಪಾರ್ಟೆಂಟ್. ಬಟ್ ಇಫ್ ಯು ಆರ್ ಬೈಯಿಂಗ್ ಎನಿ ಅದರ್ ಮೋಟರ್ ಸೈಕಲು ಅದು ನೀಡ್ಗೋಸ್ಕರ ಅಲ್ವೇ ಅಲ್ಲ. ಸೊ ವೈ ಡು ಯು ಬೈ ಅ ಮೋಟರ್ ಸೈಕಲ್ ಅಂತ ಹೇಳ್ತೀನಿ. ರಿಯಲ್ ರೀಸನ್ ವೈ ಯು ಬೈ ದ ಮೋಟರ್ ಸೈಕಲ್ ಈಸ್ ಬಿಕಾಸ್ ಆಫ್ ದ ಲುಕ್ಸ್, ಯಾವ ಥರ ಕಾಣುತ್ತೆ ಅದು ಗಾಡಿ. ಸೆಕೆಂಡ್ ಬಂದ್ಬಿಟ್ಟು ಈಸ್ ಹೌ ಇಟ್ ಫೀಲ್ಸ್ ಟು ರೈಡ್ ದ ಗಾಡಿ. ಅಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಯಾವ ಥರ ಫೀಲ್ ಕೊಡುತ್ತೆ, ಅದೇ ಬೇಸಿಕಲಿ ದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಥರ್ಡ್ ಥಿಂಗ್ ಬಂದುಬಿಟ್ಟು ವಾಟ್ ದ ಮೋಟರ್ ಸೈಕಲ್ ಕ್ಯಾನ್ ಡೂ, ಅಂದರೆ ಮೋಟರ್ ಸೈಕಲ್ ಏನು ಮಾಡೋಕ್ಕಾಗುತ್ತೆ ಅಂತ. ಅದನ್ನು ಆಬ್ವಿಯಸ್ಲಿ ನಿಮಗೆ ಕಂಪನೀಸು ಪ್ರಮೋಷನಲ್ಲಿ ನಿಮಗೆ ಅಡ್ವೆಂಚರ್ ಮೋಟರ್ ಸೈಕಲು ನೀವು ಲದ್ದಾಖ್ ಹೋಗ್ಬೋದು, ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು ಅಂತ ತೋರಿಸ್ತಾರಲ್ವ. ಸೊ ವಾಟ್ ಇಟ್ ಕ್ಯಾನ್ ಡೂ ಅಂತ. ಅವ್ರು ನಿಮಗೆ ಸ್ಪೋರ್ಟ್ಸ್ ಬೈಕ್ ಇದೆ ಅಂದರೆ ಅದನ್ನು ನೀವು ಫಾಸ್ಟಾಗಿ ಹೋಗ್ಬೋದು, ಡಿಫ್ರೆಂಟ್ ಕಾರ್ನರ್ಸಲ್ಲಿ ಬೆಂಡ್ ಮಾಡ್ಬೋದು ಅಂತ ತೋರಿಸ್ತಾರೆ ನೋಡಿ. ಅದನ್ನು ನೋಡಿಕೊಂಡು ನೀವು ಬೈ ಮಾಡೋದು. ಬೇಸಿಕಲಿ ಸಿಂಪಲ್ ಆಗಿ ಹೇಳೋದಂದರೆ ಮೋಟರ್ ಸೈಕಲ್ ಯು ಬೈ ಇಟ್ ಫಾರ್ ಎಕ್ಸ್ಪೀರಿಯನ್ಸಸ್, ನಾಟ್ ಫಾರ್ ದ ನೀಡ್, ಅಷ್ಟೇ ಸಿಂಪಲ್ ಫ್ಯಾಕ್ಟು. ಬಟ್ ಆಲ್ಸೋ ನಾನು ಅದನ್ನು ಇನ್ನೊಂದು ಪಾಯಿಂಟನ್ನು ಹೇಳ್ಬಿಡ್ತೀನಿ, ದ್ಯಾಟ್ ಆಬ್ವಿಯಸ್ಲಿ ವಿತ್ ಎಕ್ಸ್ಪೀರಿಯನ್ಸು ನೀವು ಮೋಟರ್ ಸೈಕಲ್ ಬೈ ಮಾಡ್ತಾ ಎಸ್ ಯು ಡೂ ಬೈ ಮೋಟರ್ ಸೈಕಲ್ ಫಾರ್ ವಾಟ್ ಯು ಕ್ಯಾನ್ ಡೂ ವಿತ್ ಅ ಮೋಟರ್ ಸೈಕಲ್ ರಾದರ್ ದೆನ್ ವಾಟ್ ಮೋಟರ್ ಸೈಕಲ್ ಕ್ಯಾನ್ ಡೂ. ಸೊ ನೀವು ಮೋಟರ್ ಸೈಕಲ್ ಜೊತೆ ಏನು ಮಾಡ್ಬೋದು ಅದಕ್ಕೆ ಬೈ ಮಾಡ್ತೀರಾ, ಬರ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ. ಬಟ್ ಅದು ಇನಿಷಿಯಲಿ ನೀವು ವೆನ್ ಯು ಬೈ ಅ ಮೋಟರ್ ಸೈಕಲ್ ಇಟ್ ಈಸ್ ನಾಟ್ ದ ಕೇಸ್. ಇನಿಷಿಯಲಿ ನೀವು ಬೈ ಮಾಡೋದು ಓನರ್ಶಿಪ್ಗೋಸ್ಕರನೇ. ಬರ್ತಾ ನೀವು ನೀವೇನಾದರೂ ಆ ಮೋಟರ್ ಸೈಕಲ್ ಜೊತೆ ಏನಾದ್ರು ಮಾಡ್ಬೋದಾ, ನಾನು ಈ ಥರ ನಾನು ಲೈಕ್ ಸ್ವಲ್ಪ ಶೋ ಆಫ್ ಮಾಡ್ಬೋದಾ, ಇಲ್ಲ ನಾನು ಸ್ವಲ್ಪ ಟೂರಿಂಗ್ ಮಾಡ್ಬೋದಾ, ಇಲ್ಲ ವಾಟ್ ಎವರ್ ಯು ಮಾಡ್ಬೋದಾ. ಬಟ್ ಇಟ್ ಈಸ್ ನಾಟ್ ನೆಸೆಸರಿಲಿ ಏನು ಮೋಟರ್ ಸೈಕಲ್ ತಗೋತೀರಾ ಗೊತ್ತಿಲ್ಲ, ಬಟ್ ಈ ಮೋಟರ್ ಸೈಕಲ್ ಜೊತೆ ನಾನೇನೋ ಮಾಡ್ಬೋದು ಅಂತ ನೀವು ತಗೋತೀರಾ. ಸೊ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ತುಂಬ ಜನ ಅಂದ್ಕೊಂಡಿದ್ದಾರೆ, ಡೂ ಯು ಗೆಟ್ ಅಟೆನ್ಷನ್ ಬೈ ಬೈಯಿಂಗ್ ಅ ಮೋಟರ್ ಸೈಕಲ್? ನನ್ನ ಒಪಿನಿಯನ್ಲಿ ಆಬ್ಸಲ್ಯೂಟ್ಲಿ ನೋ. ಎಸ್, ತುಂಬ ಜನ ಹೇಳ್ತಾರೆ ಇದು ಅಟೆನ್ಷನ್ ಗ್ರಾಬಿಂಗ್ ಮೋಟರ್ ಸೈಕಲ್ ಅಂತ. ಮೋಟರ್ ಸೈಕಲ್ಗೆ ಅಟೆನ್ಷನ್ ಬರುತ್ತೆ ಹೊರತು ನಿಮಗೆ ಅಟೆನ್ಷನ್ ಬರಲ್ಲ. ಸೊ ಈ ತಪ್ಪು ಭ್ರಮೆಯಲ್ಲಿ ಇರಬೇಡಿ. ನಾನು ಮೋಟರ್ ಸೈಕಲ್ ತೊಗೊಂಡ್ಬಿಟ್ರೆ ಎಲ್ಲರೂ ನಾನು ನೋಡ್ತಾರೆ, ಕಾಲೋನಿಯಲ್ಲಿ ಎಲ್ಲ ನೋಡ್ತಾರೆ, ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ಎವ್ರಿಥಿಂಗ್ ಅಂತ. ಆ ಥರ ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ದಟ್ ನಿಮ್ಮ ಹತ್ರ ಮೋಟರ್ ಸೈಕಲ್ ಇದೆ ಅಷ್ಟೇ. ದಟ್ಸ್ ಇಟ್. ಯು ವಿಲ್ ಬಿ ನದರ್ ಗೈ ಅಷ್ಟೇ. ಇವನ ಹತ್ರ ಈ ಮೋಟರ್ ಸೈಕಲ್ ಇದೆ, ಇವನು ಬುಲೆಟ್ ಓಡಿಸೋನು, ಇವನು ಟ್ರ್ಯಾಂಪ್ ಓಡಿಸೋನು, ಇವನು ಲೈಕ್ ಹಾಂಡಾ ಓಡಿಸೋನು ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ಅದಷ್ಟು ಪಾಪ್ಯುಲರ್ ಆಗಿದ್ದರೆ. ಬಟ್ ನೋ ಬಡಿ ಕೇರ್ಸ್ ಅಬೌಟ್ ಯು ಅಷ್ಟೇ. ಏನು ರೆಸ್ಪೆಕ್ಟ್ ಏನೂ ಇರಲ್ಲ. ಸೊ ಅಟೆನ್ಷನ್ ಕೊಡೋದು ಬರೀ ಮೋಟರ್ ಸೈಕಲ್ಗೆ ಹೊರತು ನಿಮಗೆ ಅಲ್ಲ. ಸೊ ಇದಕ್ಕೆ ರಿಲೇಟೆಡ್ ಇನ್ನೊಂದು ಟಾಪಿಕ್ ಬಂದುಬಿಟ್ಟು, ಐ ನೋ ದಟ್ ಲಾಟ್ ಆಫ್ ಪೀಪಲು ಈ ವರ್ಲ್ಡಲ್ಲಿ ಅಲೋನ್ ಇದ್ದಾರೆ, ಸೋಲೋ ಇದ್ದಾರೆ. ಸೊ ಅವರು ಆಬ್ವಿಯಸ್ಲಿ ವಾಟ್ ಎವರ್ ರೀಸನ್ ಇಟ್ ಮೈಟ್ ಬಿ, ಅವ್ರು ಏನು ಅನ್ಕೋತಾರೆ, ಇಫ್ ಐ ಬೈ ಅ ಮೋಟರ್ ಸೈಕಲು ನಾನೊಂದು ಮೋಟರ್ ಸೈಕ್ಲಿಂಗ್ ಗ್ರೂಪಿಗೆ ಸೇರ್ಬೋದು, ಸೊ ಆ ಗ್ರೂಪಲ್ಲಿ ನಾನು ತುಂಬ ಜನ ಫ್ರೆಂಡ್ಸ್ ಮಾಡ್ಬೋದು ಅಂತ ಸಾಕಷ್ಟು ಜನ ಬೈ ಮಾಡ್ತಾರೆ. ಸಿಂಪಲಾಗಿ ಹೇಳ್ತೀನಿ, ಮೋಟರ್ ಸೈಕಲ್ ವಿಲ್ ನಾಟ್ ಗಿವ್ ಯು ಫ್ರೆಂಡ್ಸ್, ಬಟ್ ಮೋಟರ್ ಸೈಕಲ್ ಕ್ಯಾನ್ ಬಿ ಯೋರ್ ಗುಡ್ ಫ್ರೆಂಡ್. ನಾವು ಮೋಟರ್ ಸೈಕಲ್ ಫ್ರೆಂಡ್ ಆಗ್ಬೋದು, ಬಟ್ ವಿತ್ ಮೋಟರ್ ಸೈಕಲ್ ಯು ಡೋಂಟ್ ಅರ್ನ್ ಫ್ರೆಂಡ್ಸ್. ಸೊ ಇದನ್ನು ನೀವು ಯಾವಾಗಲೂ ನೆನ್ಪಿಡಬೇಕು. ಫ್ರೆಂಡ್ಸ್ ಮಾಡೋದು ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಬೇಸಿಕಲಿ ನಿಮ್ಮದು ಸೋಷಲ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಜನರಲಿ ನೀವು ಫ್ರೆಂಡ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಂದರೆ ನಿಮ್ಮ ಮೋಟರ್ ಸೈಕಲ್ ಗ್ರೂಪ್ ಅವ್ರ ಜೊತೆ ಸೇರಿಕೊಂಡು ಫ್ರೆಂಡ್ಸ್ ಮಾಡ್ಬೋದು. ಸೊ ಇಟ್ ಇಸ್ ಜಸ್ಟ್ ಲೈಕ್ ನೀವೊಂದು ಕಾಲೇಜಲ್ಲಿ ಯಾವ ಥರ ಫ್ರೆಂಡ್ಸ್ ಮಾಡ್ತೀರಾ, ನೀವು ಆಫೀಸಲ್ಲಿ ಯಾವ ಥರ ಫ್ರೆಂಡ್ಸ್ ಮಾಡ್ತೀರಾ, ಇಲ್ಲ ಕ್ರಿಕೆಟಲ್ಲಿ ಯಾವ ಥರ ನೀವು ಫ್ರೆಂಡ್ಸ್ ಮಾಡ್ತೀರಾ ಗ್ರೂಪಲ್ಲಿ. ಸೊ ಅಲ್ಲೂ ನೀವು ಯಾವ ಥರ ಫ್ರೆಂಡ್ಸ್ ಮಾಡ್ತೀರಾ ಅಂದರೆ ಬೇಸಿಕಲಿ ನಿಮ್ಮದು ಕಾಮನ್ ಅಂಡರ್ಸ್ಟ್ಯಾಂಡಿಂಗಿಂದ ಫ್ರೆಂಡ್ ಮಾಡ್ತೀರಾ. ಸೊ ನಿಮಗೂ ಅವ್ರಿಗೂ ಒಂದು ಫ್ರೀಕ್ವೆನ್ಸಿ ಕನೆಕ್ಷನ್ ಆಗಬೇಕು. ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ನೀವೆಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ ಅಂದರೆ ನೀವು ಫ್ರೆಂಡ್ ಆಗ್ತೀರಿ. ನೀವು ಚೆನ್ನಾಗಿ ಆಡಲ್ಲ ಅಂದರೆ ಓಕೆ, ಒಬ್ಬೊಬ್ಬರು ಫ್ರೆಂಡ್ ಮಾಡ್ತಾ ಒಬ್ಬೊಬ್ಬರು ಮಾಡಲ್ಲ. ಸೊ ಡಿಪೆಂಡ್ಸ್ ಆನ್ ದ ರೀಸನು. ಸೊ ಮೋಟರ್ ಸೈಕ್ಲಿಂಗು ಹಂಗೆ. ಸೊ ನೀವು ನೋಡ್ತಾರೆ ಯಾವ ಥರ ಮೋಟರ್ ಸೈಕ್ಲಿಂಗ್ ಓಡಿಸ್ತೀರಾ, ಅವ್ರಿಗೂ ನಿಮಗೂ ಕನೆಕ್ಷನ್ ಆಗುತ್ತೆ ಅಂದರೆ ಫ್ರೆಂಡ್ ಆಗ್ತಾರೆ, ಇಲ್ಲಾಂದರೆ ಮಾಡಲ್ಲ. ಸೊ ಅದಕ್ಕೋಸ್ಕರ ನೀವು ಮೋಟರ್ ಸೈಕಲ್ ಬೈ ಮಾಡಬೇಡಿ, ಒಂದು ಗ್ರೂಪ್ ಪಾರ್ಟ್ ಆಗಿಬಿಡ್ತೀನಿ, ಹಂಗಾಗ್ಬಿಡ್ತೀನಿ, ಹಿಂಗೆ ಮಾಡ್ತೀನಿ. ಬಟ್ ಡೆಫಿನೆಟ್ಲಿ ಒಂದು ಥಿಂಗ್ ಹೇಳ್ತೀನಿ, ಬಟ್ ಮೋಟರ್ ಸೈಕಲ್ ವಿಲ್ ಬಿ ಅ ವೆರಿ ಗುಡ್ ಫ್ರೆಂಡು. ನೀವು ಸೋಲೋನು ರೈಡ್ ಮಾಡ್ಬೋದು, ಆರ್ ನೀವು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಿಮ್ಮದು ರಿಯಲ್ ಫ್ರೆಂಡ್ಸ್ ಜೊತೆ ನೀವು ರೈಡ್ ಮಾಡ್ಬೋದು. ಡೋಂಟ್ ಎಕ್ಸ್ಪೆಕ್ಟ್ ಟು ಹ್ಯಾವ್ ನ್ಯೂ ಫ್ರೆಂಡ್ಸ್, ಫೇಕ್ ಫ್ರೆಂಡ್ಸ್ ವಿತ್ ಮೋಟರ್ ಸೈಕಲ್ಸ್.
ನೆಕ್ಸ್ಟ್ ಕ್ವಶನ್ ಸಾಕಷ್ಟು ಜನರಲ್ಲಿದೆ, ದಟ್ ಮೋಟರ್ ಸೈಕಲು ಮ್ಯಾಸ್ಕ್ಯುಲನ್ನ ಇಲ್ವಾ ಅಂತ. ಸೊ ಈ ಕ್ವಶನು ಏನಕ್ಕೆ ಬರ್ತಾ ಇದೆ ಅಂದರೆ, ನಾವು 2-3 ಡೆಕೇಡ್ಸ್ ಮೊದಲು ನಿಮಗೆ ಗೊತ್ತು ದಟ್ ಸಾಕಷ್ಟು ಜನ ಮೋಟರ್ ಸೈಕಲ್ ಓಡಿಸೋರು ವೇರ್ ಮೆನ್, ಲೈಕ್ 99% ವೇರ್ ಮೆನ್ನು ಆ್ಯಂಡ್ 1% ಫರ್ ವುಮೆನ್. ಅವರೂ ನನ್ನ ಪ್ರಕಾರ ಒಂಥರ ಟಾಮ್ ಬಾಯ್ನೋ ಸ್ವಲ್ಪ ಮ್ಯಾಸ್ಕ್ಯುಲಿನ್ ಟ್ರೇಟ್ಸ್ನ ಇನ್ವಾಲ್ವ್ ಆಗಿರೋಂಥ ರೈಡ್ ಮಾಡ್ತಾಯಿದ್ರು. ಬಟ್ ಇವಾಗ ನೋಡಿದ್ರೆ ನೀವು ನೋಡ್ಬೋದು ದಟ್ ಮೋಸ್ಟ್ ಆಫ್ ದೆಮ್ ಹೂ ರೈಡ್ ದ ಮೋಟರ್ ಸೈಕಲು ಆರ್ ನಾಟ್ ನೆಸೆಸರಿಲಿ ಆಲ್ ಮೆನ್, ಮೇ ಬಿ 70% ಇದ್ದಾರೆ, ಬಟ್ 30% ವುಮೆನ್ ರೈಡ್ ಮಾಡ್ತಾರೆ. ಆ್ಯಂಡ್ ದೋಸ್ 30% ವುಮೆನ್ ಹೂ ರೈಡ್ ದ ಮೋಟರ್ ಸೈಕಲ್ ಅವರೇನು ಏನು ಮ್ಯಾಸ್ಕ್ಯುಲಿನ್ ಏನೂ ಇಲ್ಲ, ಸ್ವಲ್ಪ ಮೇ ಬಿ ಲಿಟಲ್ ಬಿಟ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಇರುತ್ತೆ, ಬಟ್ ಮೋಸ್ಟ್ಲಿ ಅವರು ನಾರ್ಮಲ್ ಫೆಮಿನಿನ್ ಆಗೇ ಇರ್ತಾರೆ. ಸೊ ಇದು ಹೆಂಗೆ ಚೇಂಜ್ ಆಯಿತು ಇನ್ನು 2-3 ಡೆಕೇಡ್ಸ್ ಏನಾಗ್ಬಿಡ್ತು. ಸೊ ದ ಮೋಟರ್ ಸೈಕಲ್ ನಾವು ಓಡಿಸ್ತಾ ಇರೋ ಕರೆಂಟ್ ಮೋಟರ್ ಸೈಕಲ್ ಮ್ಯಾಸ್ಕ್ಯುಲಿನ್ ಇದೆಯಾ ಇಲ್ವಾ ಅಂತ ತುಂಬ ಜನ ಪ್ರಶ್ನೆ ಇದೆ. ಸೊ ಇದಕ್ಕೆ ಸಿಂಪಲ್ ಆನ್ಸರು ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಬಂದ್ಬಿಟ್ಟು ಮೋಟರ್ ಸೈಕಲ್ ಈಸ್ ಸ್ಟಿಲ್ ಮ್ಯಾಸ್ಕ್ಯುಲಿನ್, ಬಟ್ ದೇರ್ ಈಸ್ ಸಮ್ ಪಾಯಿಂಟ್ಸ್ ಅದನ್ನು ಡಿಸ್ಕಸ್ ಮಾಡ್ತೀನಿ, ವೈ ದಿಸ್ ರೆವಲ್ಯೂಷನ್ ಹ್ಯಾಸ್ ಬಿಕಮ್ ಆ್ಯಂಡ್ ವುಮೆನ್ ಆರ್ ಎಕ್ಸೆಪ್ಟಿಂಗ್ ಮೋರ್ ಮೋಟರ್ ಸೈಕಲ್, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೋಟರ್ ಸೈಕಲ್ ಏನಕ್ಕೆ ಮ್ಯಾಸ್ಕ್ಯುಲಿನ್ ಇದೆ ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ. ಫಸ್ಟ್ ರೀಸನ್ ಬಂದ್ಬಿಟ್ಟು ಇದ್ರದ್ದು ಲುಕ್ಸು. ಸೊ ನೀವು ಇದ್ರ ಲುಕ್ಸ್ ನೋಡಿದ್ರೆ, ನೀವು ಯಾವುದೇ ಬೈಕ್, ನೀವು ಸ್ಪೋರ್ಟ್ಸ್ ಬೈಕು, ಅಡ್ವೆಂಚರ್ ಬೈಕು, ರೆಟ್ರೋ ಬೈಕು, ಯಾವುದೇ ಬೈಕ್ ನೋಡಿದ್ರು ನಿಮಗೆ ಅದರಲ್ಲಿ ಸಖತ್ತು ಶಾರ್ಪ್ ಎಡ್ಜಸ್ ಇರುತ್ತೋ ಅಥವಾ ನಿಮಗೆ ರಫ್ ಎಡ್ಜಸ್ ಇರುತ್ತೋ ಆರ್ ನಿಮಗೆ ಕರ್ವಿ ಫಿನಿಶ್ ಇರುತ್ತೋ, ಇಟ್ ಲುಕ್ಸ್ ಕಂಪ್ಲೀಟ್ಲಿ ಮ್ಯಾಸ್ಕ್ಯುಲಿನ್ನು. ನೋಡೋಕ್ಕಂತೂ 100% ಇದು ಮ್ಯಾಸ್ಕ್ಯುಲಿನ್ ಆಗಿರುತ್ತೆ. ಇಟ್ ಡಸಂಟ್ ಲುಕ್ ಎನಿವೇರ್ ಫೆಮಿನಿನ್. ಸಾಫ್ಟ್ ಥರ ಯಾವುದು ಲುಕ್ಸ್ ಇರಲ್ಲ, ಕಂಪ್ಲೀಟ್ಲಿ ನಿಮಗೆ ರಫ್ ಟಫ್ ಬಲ್ಕಿ ಮಸ್ಕ್ಯುಲರ್ ಲುಕ್ಕು ಆರ್ ಶಾರ್ಪ್ ಲುಕ್ಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಫೀಲಿಗೆ ಬರೋಣ. ಫೀಲಿಗೆ ಬಂದ್ರೂ ನೀವು ರೆಟ್ರೋ ಮೋಟರ್ ಸೈಕಲ್ ಆಗಿರಲಿ ಅಥವಾ ನಿಮಗೆ ಸ್ಪೋರ್ಟ್ಸ್ ಬೈಕ್ ಆಗಿರಲಿ, ಸೊ ಐದರ್ ನಿಮಗೆ ಒಂದು ಡುಗ್ ಫೀಲಿಂಗ್ ಇರುತ್ತೆ, ಸಮಥಿಂಗ್ ಮೆಟಲ್ಲು, ಸಮಥಿಂಗ್ ಹೆವಿ ಆಗಿರೋಂಥ ಫೀಲಿಂಗ್ ಇರುತ್ತೆ, ಆರ್ ಯು ಫೀಲ್ ಲೈಕ್ ಇಟ್ ಈಸ್ ರನ್ನಿಂಗ್ ಫಾಸ್ಟ್, ಅಡ್ರಿನಲಿನ್ ರಶ್ ಇರುತ್ತೆ. ಸೊ ಫೀಲಲ್ಲೂ ನಿಮಗೆ ಮ್ಯಾಸ್ಕ್ಯುಲಿನ್ ಇದೆ, ಲುಕ್ಕಲ್ಲೂ ಮ್ಯಾಸ್ಕ್ಯುಲಿನ್ ಇದೆ. So what has changed now suddenly that women accept ಮಾಡ್ತಾ ಇರ್ಬೋದು? There was one thing actually which was stopping women from buying the bike, that was the challenge. So challenges ಬಂದ್ಬಿಟ್ಟು ತುಂಬ ಜಾಸ್ತಿ ಇತ್ತು ಆಫ್ ಓನಿಂಗ್ ಅ ಮೋಟರ್ ಸೈಕಲ್. ಏನಕ್ಕೆ ಹಳೆ ಕಾಲದಲ್ಲಿ ನಿಮಗೆ ಗೊತ್ತು, ಮೋಟರ್ ಸೈಕಲ್ ಹೆವಿ ಇತ್ತು, ಕ್ಲಚ್ ತುಂಬ ಹೆವಿ ಇತ್ತು, ಕಿಕ್ ಸ್ಟಾರ್ಟ್ ಮಾಡಬೇಕಿತ್ತು, ಬ್ರೇಕ್ಸ್ ಬಂದ್ಬಿಟ್ಟು ನಿಮಗೆ ಡ್ರಮ್ ಬ್ರೇಕ್ಸ್ ಇತ್ತು. ಸೊ ಇಟ್ ವಾಸ್ ರಿಸ್ಕಿ ಟು ರೈಡ್ ಅ ಮೋಟರ್ ಸೈಕಲ್ಲು. ಟ್ಯೂಬ್ ಟೈರ್ ಇದ್ದರೆ ಪಂಚರ್ ಆಗಿಬಿಟ್ರೆ ನಿಮಗೆ ಗೊತ್ತು ಏನು ಕತೆ ಅಂತ. ಆ್ಯಂಡ್ ನಿಮಗೆ ಆ ಟೈಮಲ್ಲಿ ಸರ್ವಿಸ್ ಸೆಂಟರ್ಸು, ಸ್ಪೇರ್ ಪಾರ್ಟ್ಸು ಇದೆಲ್ಲ ಇಷ್ಟೊಂದು ಅವೈಲೇಬಲ್ ಇರಲಿಲ್ಲ. ಸೊ ಇಟ್ ವಾಸ್ ವೆರಿ ರಿಸ್ಕಿ ಟು ರೈಡ್ ಅಲಾಂಗ್ ಅಲೋನ್ ಎಸ್ಪೆಷಲಿ. ಸೊ ಆ ಟೈಮಲ್ಲಿ ಗ್ರೂಪ್ಸ್ ಆ್ಯಕ್ಚುಲಿ ಫಾರ್ಮ್ ಆಗಿರೋ ಅದಕ್ಕೇ, ಬಿಕಾಸ್ ನಿಮ್ಮ ಬ್ರದರ್ಲಿಹುಡ್ ಇದ್ದರೆ, ನಿಮಗೆ ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದರೆ ನಿಮಗೊಂದು ಸೆಕ್ಯೂರಿಟಿ ಇರುತ್ತೆ. ಮೆನ್ಗೂ ಭಯ ಆಯಿತು, ಬಟ್ ಮೆನ್ಗೆ ಗ್ರೂಪ್ ಆಫ್ ಮೆನ್ ಮಾಡಿಕೊಂಡು ಸ್ವಲ್ಪ ಸೇಫ್ ಆಗಿರ್ತಾಯಿದ್ರು. ಸೋಲೋ ಹೋಗೋರು ತುಂಬಾ ರೇರ್ ಆಗಿದ್ರು ಆ ಟೈಮಲ್ಲಿ, ಬಿಕಾಸ್ ಇಷ್ಟೊಂದು ಮೋರ್ ಓವರ್ ನಿಮಗೆ ಗೂಗಲ್ ಮ್ಯಾಪ್ಸು ಇರಲಿಲ್ಲ. ನಿಮಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ನಿಮಗೆ ಎಲ್ಲಿ ಹೋಗ್ಬೇಕಂತಲೂ ಗೊತ್ತಾಗ್ತಿರ್ಲಿಲ್ಲ, ತುಂಬ ಕಷ್ಟ ಇತ್ತು. ಸೊ ಇಷ್ಟೊಂದು ಕಷ್ಟ ಇರಬೇಕಾದ್ರೆ, ಅಷ್ಟೊಂದು ಚಾಲೆಂಜಸ್ಸು, ತುಂಬ ರಿಸ್ಕ್ ಇರಬೇಕಾದ್ರೆ, ಓನ್ಲಿ ಪೀಪಲ್ ಹೂ ಆರ್ ಎಕ್ಸೆಪ್ಟಿಂಗ್ ದಿಸ್ ರಿಸ್ಕ್ ವರ್ ಮೆನ್ ಆ್ಯಂಡ್ ವುಮೆನ್ ವೇರ್ ನಾಟ್ ಎಕ್ಸೆಪ್ಟಿಂಗ್ ದ ರಿಸ್ಕ್. ಸೊ ಇಲ್ಲಿ ನೀವು ನಾನು ಬಯಾಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಸಿ ಟು ಬಿ ವೆರಿ ಆನೆಸ್ಟ್, ನಾನು ಕ್ಲಿಯರಾಗಿ ಹೇಳ್ತೀನಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಟ್ರೇಟ್. ಐ ಆಮ್ ನಾಟ್ ಟಾಕಿಂಗ್ ಇದು ಮೇಲ್ ಟ್ರೇಟ್, ಫೀಮೇಲ್, ಜೆಂಡರ್ ವೈಸ್ ಹೇಳ್ತಾ ಇಲ್ಲ. ಟ್ರೇಟ್ಸ್ ಅಂದರೆ ಮ್ಯಾಸ್ಕ್ಯುಲಿನ್ ಟ್ರೇಟ್ಸ್ ಅಂತ ಇರುತ್ತೆ. ನಿಮಗೆ ಧೈರ್ಯ ಇರೋದು, ಲೈಕ್ ಕರೇಜ್ ತೋರಿಸೋದು, ದೀಸ್ ಥಿಂಗ್ಸ್ ಆರ್ ಮ್ಯಾಸ್ಕ್ಯುಲಿನ್ ಟ್ರೇಟ್ಸು. ಫೆಮಿನಿನ್ ಟ್ರೇಟ್ಸ್ ಅಂದರೆ ನೀವು ಕೇರಿಂಗ್ ಇರೋದು, ನೀವು ಒಬ್ಬರ ಬಗ್ಗೆ ಒಂದು ಒಳ್ಳೆತನ ಮಾಡೋದು ಆ್ಯಂಡ್ ಎವ್ರಿಥಿಂಗ್, ಆಲ್ ದೋಸ್ ಥಿಂಗ್ಸ್ ಆರ್ ವೆರಿ ಫೆಮಿನಿನ್ ಟ್ರೇಟ್ಸ್. ಓಕೆನಾ? ಸೊ ಟ್ರೇಟ್ಸು, ಸೊ ಜನರಲಿ ಮೇಲಲ್ಲಿ ಬಯಾಲಜಿಕಲಿ, ಹುಟ್ಟಾಗ್ಲಿಂದನೂ ಬಯಾಲಜಿಕಲಿ ಮೇಲ್ ಟ್ರೇಟ್ಸ್, ಬೇಸಿಕಲಿ ಮ್ಯಾಸ್ಕ್ಯುಲಿನ್ ಟ್ರೇಟ್ಸ್ ಜಾಸ್ತಿ ಇರುತ್ತೆ. ಫೆಮಿನಿನ್ ಟ್ರೇಟ್ಸು ಇರೋದೇ ಇಲ್ಲ ಅಂತ ಅಲ್ಲ. ಫೀಮೇಲಲ್ಲಿ ಫೀಮೇಲ್ ಟ್ರೇಟ್ಸ್ ಅಂದರೆ ಫೆಮಿನಿನ್ ಟ್ರೇಟ್ಸ್ ಜಾಸ್ತಿ ಇರುತ್ತೆ, ಮ್ಯಾಸ್ಕ್ಯುಲಿನ್ ಟ್ರೇಟ್ಸ್ ಕಮ್ಮಿ ಇರುತ್ತೆ. ಏನಕ್ಕೆ ಅಂದರೆ ಇಟ್ ಇಸ್ ಅ ಬಯಾಲಜಿಕಲ್ ಟ್ರೇಟು. ಬಿಕಾಸ್ ಬೇಸಿಕಲಿ ನಿಮ್ಗೆ ಗೊತ್ತು ದಟ್ ನಾವು ಹಂಟರ್ ಗ್ಯಾದರರ್ ಆಗಿರಬೇಕಾದ್ರೆ, ನಾವು ಬೇಸಿಕಲಿ ಮೆನ್ ವಿ ವೇರ್ ಗೋಯಿಂಗ್ ಔಟ್ ಆ್ಯಂಡ್ ಸರ್ಚಿಂಗ್ ಫಾರ್ ಫುಡ್ ಆ್ಯಂಡ್ ಬ್ರಿಂಗಿಂಗ್ ದ ಫುಡ್, ವೆರಾಸ್ ವುಮೆನ್ ವಾಸ್ ನಾಟ್ ಸೆಲ್ಫಿಶ್ ಟು ಬಿ ಇನ್ ದ ಹೋಮ್. ಆ್ಯಕ್ಚುಲಿ ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಅವರ್ ಚಿಲ್ಡ್ರನ್ನ ನೋಡ್ಕೋತಾ ಇದ್ರು. ಆ್ಯಂಡ್ ಚಿಲ್ಡ್ರನ್ನ ನೋಡ್ಕೊಂಡ್ಬಿಟ್ಟು, ಬಿಕಾಸ್ ವಾಟ್ ಎವರ್ ನಿಮ್ಮ ಹತ್ರ ಸ್ಕಿಲ್ಸ್ ಇರುತ್ತೆ ಅದನ್ನು ನಾಲೆಜ್ ಟ್ರಾನ್ಸ್ಫರ್ ಮಾಡಬೇಕಲ್ಲ, ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ಹೆಂಗೆ ಸರ್ವೈವ್ ಮಾಡಬೇಕಂತ. ಅವರೇ ಇಲ್ಲಾಂದರೆ ಹೂ ವಿಲ್ ಬಿ ದ ಟೀಚರ್ ಟು ಟೀಚ್ ದ ಚಿಲ್ಡ್ರನ್? ಸೊ ಅದಕ್ಕೋಸ್ಕರ ತಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ರು, ಆ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ರು. ಸೊ ದಟ್ ವಾಸ್ ಅ ವೆರಿ ನ್ಯಾಚುರಲ್ ಥಿಂಗ್. ಸೊ ಇವಾಗಿನ ಕೇಸ್ ಸ್ಟಡಿ ಅಂದ್ರೆ ಮಾಡಿದ್ರು, ಫಾರ್ ಎಕ್ಸಾಂಪಲು ನೀವು ಮದುವೆ ಆಗಿಲ್ಲಾನೆ ಅಂದ್ಕೊಳ್ಳಿ, ಮದುವೆ ಆಗಿದ್ದೀರಾ, ನೀವು ಬೆಂಗಳೂರಲ್ಲಿದ್ದೀರಾ, ಬೇಸಿಕಲಿ ಮೈಸೂರಿರೋ ಬೆಂಗಳೂರಲ್ಲಿದ್ದೀರಾ, ಆ್ಯಂಡ್ ಆ ಮನೆಯಿಂದ ನಿಮ್ಮದು 2 ಕಿಲೋಮೀಟರ್ಸ್ ದೂರ ಬಂದುಬಿಟ್ಟು ಒಂದು ಹಾಲ್ ಸೆಂಟರ್ ಇದೆ. ನೀವು 11 ಗಂಟೆಗೆ ನಿಮಗೆ ಹಾಲು ಮರ್ತೋಯ್ತು, ಹಾಲು ಬೇಕು ಅಂತಂತಿತ್ತು. ಆವಾಗ ನೀವು ನಡ್ಕೊಂಡು ಹೋಗ್ಬಿಟ್ಟು ಹಾಲನ್ನ ತೊಗೊಂಡು ಬರಬೇಕು ಗಂಡ ಹೆಂಡ್ತಿಯಲ್ಲಿ. ಅಂದರೆ ಯಾರು ಹೋಗ್ತಾರೆ? ಪ್ರಾಬಬಿಲಿಟಿ ಹೇಳ್ತಾ ಇರೋದು. ಪ್ರಾಬಬಿಲಿಟಿ ವೈಸ್ ಗಂಡನೇ ಹೋಗ್ಬಿಟ್ಟು ತೊಗೊಂಡು ಬರ್ತಾನೆ, ಬಿಕಾಸ್ ಹಿ ಫೀಲ್ಸ್ ದಟ್ ಹಿ ಕ್ಯಾನ್ ಟೇಕ್ ದ ರಿಸ್ಕ್. ಸೊ ಇಟ್ ಇಸ್ ಬೇಸಿಕಲಿ ಕಾಮನ್ ಸೆನ್ಸ್. ಇಟ್ ಇಸ್ ನಥಿಂಗ್ ಲೈಕ್ ಮೆನ್ ವರ್ಸಸ್ ವುಮೆನ್ ಅಂತ ಏನೂ ಅಲ್ಲ. ಅದೇ ಥರ ನಮ್ಮ ಕಾನ್ಸೆಪ್ಟ್ ಹೇಳ್ತಾ ಇರೋದು ಅಷ್ಟೇ. ಸೊ ಬಟ್ ಇದೇ ಸಿನಾರಿಯಾಗಿ ಒಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ. ಇನ್ ಕೇಸ್ ಅವ್ರ ಮನೇಲಿ ಕಾರ್ ಇತ್ತು ಆ್ಯಂಡ್ ದೇ ಕ್ಯಾನ್ ಗೋ ದೇರ್ ಆ್ಯಂಡ್ ಬ್ರಿಂಗ್ ದ ಹಾಲು ಅಂದರೆ, ಐ ವುಡ್ ಸೇ ಎನಿಬಡಿ ಕ್ಯಾನ್ ಗೋ ಆ್ಯಂಡ್ ಬ್ರಿಂಗ್ ದ ಮಿಲ್ಕ್, ಬಿಕಾಸ್ ಇಬ್ಬರು ಸೇಫ್ ಆಗಿರ್ತಾರೆ. ಕಾರಲ್ಲಿ ಏನಾಗ್ಬಿಡುತ್ತೆ ಅಂತ ನಿಮ್ಗೆ ಭಯ ಇರುತ್ತೆ, ಬಟ್ ನಡ್ಕೊಂಡು ಹೋಗ್ತಾರೆ ಅಂತ ಭಯ ಇರುತ್ತೆ. ಸೇಮ್ ಥಿಂಗ್ ಈಗ ಮೋಟರ್ ಸೈಕ್ಲಿಂಗ್ ವರ್ಲ್ಡಲ್ಲಿ ಅದೇ ಚೇಂಜ್ ಆಗಿರೋದು. ಮೋಟರ್ ಸೈಕಲ್ಸಲ್ಲಿ ನಿಮ್ಗೆ ಈಗ 12 ಚಾನೆಲ್ ಬೇಸ್ ಇದೆ, ಸ್ಲಿಪ್ಪರ್ ಕ್ಲಚ್ ಇದೆ, ಆಮೇಲೆ
ಟ್ಯೂಬ್ಲೆಸ್ ಟೈರ್ಸ್ ಇದೆ, ರೋಡ್ ಸೈಡ್ ಅಸಿಸ್ಟೆನ್ಸ್ ಇದೆ ನಿಮಗೆ ಕಂಪನೀಸ್ ಕಡೆಯಿಂದ ಎಲ್ಲ, ಆ್ಯಂಡ್ ಗೂಗಲ್ ಮ್ಯಾಪ್ಸ್ ಇದೆ, ನೀವು ಎಲ್ಲೇ ಸರ್ಚ್ ಮಾಡ್ಬೋದು, ಹೋಟೆಲ್ಸ್ ಅವೈಲಬಿಲಿಟಿ ಇದೆ, ಆರಾಮಾಗಿ ನೀವು ಬುಕ್ ಮಾಡ್ಬೋದು ಮೊಬೈಲಲ್ಲಿ. ಸೋ ಮೆನಿ ನಿಮಗೆ ಆ ಫೆಸಿಲಿಟಿ ಇದೆ, ಕಂಫರ್ಟ್ ಇದೆ, ಕನ್ವೀನಿಯನ್ಸ್ ಇದೆ. ಅದರಿಂದ ವುಮೆನ್ಗೆ ಜಾಸ್ತಿ ಒಂದು ಆ ಫಿಯರ್ನ ಓವರ್ಕಮ್ ಮಾಡೋಕ್ಕೆ ಧೈರ್ಯ ಜಾಸ್ತಿ ಇದೆ. ಸೊ ಈವನ್ ಮೆನ್ಗೂ ಇದೆ, ನನಗೂ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇದೆಲ್ಲ ಇರೋದ್ರಿಂದನೇ ನಾನು ಆ ಧೈರ್ಯದಿಂದನೇ ತೊಗೊಂಡಿರೋದು ಮೋಟರ್ ಸೈಕಲ್. ಬಟ್ ಐ ಆಮ್ ಟೆಲಿಂಗ್ ಯು ಲೈಕ್ ನ್ಯಾಚುರಲಿ ಐ ವುಡ್ ಸೇ ಮೆನ್ಗೆ ಈಸಿ ಇರುತ್ತೆ. ಬಟ್ ಸ್ಟಿಲ್ ಮೆನ್ ಧೈರ್ಯನೂ ಜಾಸ್ತಿ ಆಗಿದೆ 2 decadesಲ್ಲಿ, ಧೈರ್ಯನೂ ಜಾಸ್ತಿ ಆಗಿದೆ. ಬಟ್ ಓವರ್ ಆಲ್ ಈ ಫ್ಯಾಕ್ಟರ್ಸು ತುಂಬ ಇಂಪಾರ್ಟೆಂಟ್. ಮೋಟರ್ ಸೈಕಲ್ದು ಚಾಲೆಂಜಸ್ ಕಮ್ಮಿ ಆಗಿರೋದ್ರಿಂದ ದೇ ಆರ್ ಏಬಲ್ ಟು ಎಕ್ಸೆಪ್ಟ್ ದ ಮೋಟರ್ ಸೈಕಲ್ ಮೋರ್. ಸೊ ದ್ಯಾಟ್ ಈಸ್ ದ ಥಿಂಗ್. ಸೊ ಇನ್ನೊಂದು ಕ್ವಶನ್ ಇರುತ್ತೆ ನಿಮ್ಮ ಮೈಂಡಲ್ಲಿ, ಈಸ್ ದ್ಯಾಟ್ ಮೋಟರ್ ಸೈಕಲ್ ರೈಡ್ ಮಾಡಿಬಿಟ್ರೆ ಆರ್ ಮೋಟರ್ ಸೈಕಲ್ ಓನ್ ಮಾಡಿದ್ರೆ ನೀವು ಮ್ಯಾಸ್ಕ್ಯುಲನ್. ಸೊ ಸಿಂಪಲ್ ಆಗಿ ಹೇಳೋದಂದರೆ ಮೋಟರ್ ಸೈಕಲ್ ಓನ್ ಮಾಡೋದ್ರಿಂದ ನೀವು ಮ್ಯಾಸ್ಕ್ಯುಲನ್ ಆಗಲ್ಲ, ಆರ್ ಬೇಸಿಕಲಿ ನೀವು ತುಂಬ ಮ್ಯಾಸ್ಕ್ಯುಲನ್ ಅಂತ ತೋರಿಸ್ಕೊಳ್ಬೇಕಾದ್ರೆ ಓನ್ ಮಾಡೋದು ಸಾಕಾಗಲ್ಲ. ಯು ನೀಡ್ ಟು ರೈಡ್ ಮೋರ್, ಯು ನೀಡ್ ಟು ರೈಡ್ ಇನ್ ಅ ಡಿಫರೆಂಟ್ ವೇ, ಯು ನೀಡ್ ಟು ರೈಡ್ ಇನ್ ದರ್ ಫುಲ್ ಪೊಟೆನ್ಷಿಯಲ್ ಆ್ಯಕ್ಚುಲಿ. ಸೊ ಅವಾಗ ನೀವು ಮ್ಯಾಸ್ಕ್ಯುಲನ್ ಆಗ್ತೀರಿ. ಆದ್ರೂ ಐ ನೋ ದಟ್ ಅದನ್ನು ಫುಲ್ ಪೊಟೆನ್ಷಿಯಲ್ ರೈಡ್ ಮಾಡಿದ್ರೆ ಮ್ಯಾಸ್ಕ್ಯುಲನ್ ಆಗ್ಬೋದು ಅಂತ ಸಾಕಷ್ಟು ಜನ ಪಬ್ಲಿಕ್ ಸ್ಪೇಸಸಲ್ಲಿ ನೀವು ನೋಡ್ಬೋದು, ಗುಬಲ್ ಥರ ಎಲ್ಲ ರೈಡ್ ಮಾಡ್ತಾರೆ. ಸೊ ಅಲ್ಲಿ ಜನ ಮ್ಯಾಸ್ಕ್ಯುಲಿನಿಟಿ ತೋರಿಸ್ತಾ ಇದ್ದಾರೆ ಅಂತ ಕೇಳಿದೆ. ಎಸ್, ಅವರು ಮ್ಯಾಸ್ಕ್ಯುಲಿನಿಟಿ ತೋರಿಸ್ತಾ ಇದ್ದಾರೆ ಇನ್ ಪಬ್ಲಿಕ್ ಸ್ಪೇಸ್, ಬಟ್ ದಟ್ ಈಸ್ ನಾಟ್ ದ ರೈಟ್ ಥಿಂಗ್ ಅಷ್ಟೇ. ಸೊ ಆ ಜಾಗದಲ್ಲಿ ಆ್ಯಕ್ಚುಲಿ ನೀವು ಫೆಮಿನಿನ್ ಟ್ರೇಟ್ ತೋರಿಸಬೇಕು, ಜನ ಬಗ್ಗೆ ಕೇರ್ ಮಾಡಬೇಕು. ಬಿಕಾಸ್ ನಾವೊಂದು ಹ್ಯೂಮನ್ ಸೊಸೈಟಿಯಲ್ಲಿ ಇದ್ದೀವಿ. ಸೊ ಸೊಸೈಟಿ ಇನ್ನೊಬ್ಬರ ಬಗ್ಗೆನೂ ನಾವು ಕೇರ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಆ ಥರ ಇರಬೇಕಾಗುತ್ತೆ. ಸೊ ಅಲ್ಲಿ ನೀವು ಟ್ರೇಟ್ಸ್ ತೋರ್ತಾ ಇದ್ದೀರಾ ಮ್ಯಾಸ್ಕ್ಯುಲಿನ್, ಬಟ್ ನೀವು ಒಂದು ಬಕ್ರ ಆಗ್ಬಿಟ್ಟು ಇದ್ದೀರಾ. ಸೊ ಅದಕ್ಕೆ ಏನೇನೋ ವರ್ಡ್ಸ್ ಯೂಸ್ ಮಾಡ್ತಾರೆ, ಅದನ್ನ ಇಲ್ಲಿ ಯೂಸ್ ಮಾಡಲ್ಲ, ಬಟ್ ಯು ಅಂಡರ್ಸ್ಟ್ಯಾಂಡ್ ರೈಟ್. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ದಟ್ ಮ್ಯಾಸ್ಕ್ಯುಲಿನ್ ಎನರ್ಜಿ, ನೀವು ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಒಂದು ಆಬ್ವಿಯಸ್ಲಿ ನಾನು ಸ್ಪೋರ್ಟ್ಸ್ ಬೈಕ್ ಬಗ್ಗೆ ಮಾತಾಡಿದ್ರೆ, ಸ್ಪೋರ್ಟ್ಸ್ ಬೈಕ್ ಮಾಡಿದ್ರೆ ಟ್ರ್ಯಾಕಲ್ಲಿ ಓಡಿಸಿ, ಆರ್ ನೀವು ಒಂದು ಖಾಲಿ ಜಾಗದಲ್ಲಿ ನೀವು ಸ್ಟಂಟ್ಸ್ ಮಾಡಿ ವಿಡಿಯೋ ತೆಗೀರಿ ವಿತ್ ಸೇಫ್ಟಿ ಗೇರ್ಸು. ಎವ್ರಿ ಒನ್ ವಿಲ್ ಅಪ್ರಿಷಿಯೇಟ್ ಯು. ಬಟ್ ಒಂದು ಪಬ್ಲಿಕ್ ಸ್ಪೇಸಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ನೀವು ಆಬ್ವಿಯಸ್ಲಿ ಬೇರೆಯವ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ. ಅಲ್ಲಿ ನೀವು ಫೆಮಿನಿನ್ ಟ್ರೇಟ್ಸ್ ತೋರಿಸ್ಬೇಕು, ನೀವು ಕಾಮ್ನೆಸ್ ತೋರಿಸ್ಬೇಕು ಆ್ಯಕ್ಚುಲಿ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ತುಂಬ ಜನರಲ್ಲಿರುತ್ತೆ, ಡು ವಿ ಬೈ ದ ಮೋಟರ್ ಸೈಕಲ್ ಟು ಫಾರ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಮೆಂಟ್ ಫಾರ್? ಅಂದರೆ ಎಕ್ಸಾಂಪಲ್ ಕೊಡ್ತೀನಿ, ನೀವು ಒಂದು ಅಡ್ವೆಂಚರ್ ಬೈಕ್ನ ಅಡ್ವೆಂಚರ್ ಮಾಡೋಕ್ಕೆ ತೊಗೋಬೇಕಾ ಅಂತ ಕೇಳಿದ್ರೆ ದ ಆನ್ಸರ್ ಈಸ್ ಆ್ಯಕ್ಚುಲಿ ನಾಟ್ ನೆಸೆಸರಿಲಿ. ಎಸ್, ಒಂದು ಐಡಿಯಲ್ ಸಿನಾರಿಯೋದಲ್ಲಿ ನೀವು ಒಂದು ಮೋಟರ್ ಸೈಕಲ್ ತೊಗೋಬೇಕಾಗಿರೋದು ವಾಟ್ ಇಟ್ ಈಸ್ ಮೆಂಟ್ ಫಾರು. ಬಟ್ ನಾನು ಆಲ್ರೆಡಿ ತುಂಬ ಕೇಸ್ ಸ್ಟಡಿ ಆ್ಯಂಡ್ ತುಂಬ ನಾನು ವೀಡಿಯೋಸು ಮಾಡಿದ್ದೀನಿ. ಲಾಸ್ಟ್ ಟೈಮ್ ಟೂರಿಂಗ್ ಬೈಕ್ಸು ಮಾಡಿದ್ದೀನಿ. ಟೂರಿಂಗ್ ಬೈಕ್ಸಲ್ಲಿ ನಾನು ಎಷ್ಟೊಂದು ಬೈಕ್ಸ್ ಮೆನ್ಷನ್ ಮಾಡಿದೆ ವಿಚ್ ಆರ್ ನಾಟ್ ಮೆಂಟ್ ಫಾರ್ ಟೂರಿಂಗ್, ಬಟ್ ಪೀಪಲ್ ಟೇಕ್ ಇಟ್ ಫಾರ್ ಟೂರಿಂಗ್. ಸೇಮ್ ಥಿಂಗ್, ನೀವು ಫಾರ್ ಎಕ್ಸಾಂಪಲ್ ಒಂದು ಕ್ರೂಸರ್ನ ಒಬ್ಬ ತೊಗೊಳ್ತಾನಂದರೆ ಇಟ್ ನಾಟ್ ನೆಸೆಸರ್ಲಿ ಅವ್ನಿಗೆ ಕ್ರೂಸರ್ ಇಷ್ಟ ಅಂತಲ್ಲ, ಮೇ ಬಿ ಅವ್ನಿಗೆ ಆ ಸೀಟ್ ಹೈಟ್ ಕಮ್ಮಿ ಇದೆ, ಅವ್ನಿಗೆ ಸೀಟ್ ಕೂತ್ಕೊಳ್ಳೋಕೆ ಆರಾಮಾಗ್ತದೆ ಅಂತ ತೊಗೋತಾನೆ. ಅವ್ರು ಸಂಬಡಿ ಮೈಟ್ ಬೈ ಅ ಟೂರಿಂಗ್ ಬೈಕು ಬಿಕಾಸ್ ಅವ್ನಿಗೆ ನೋಡೋಕೆ ಚೆನ್ನಾಗಿದೆ ಆ ಬೈಕ್ ಅಂತ ತೊಗೋಬೋದು, ನಾಟ್ ನೆಸೆಸರಿ ಬಿಕಾಸ್ ಅವ್ನು ಟೂರಿಂಗ್ ಮಾಡ್ತಾನಂತ. ಸೊ ಇಟ್ ಈಸ್ ನಾಟ್ ನೆಸೆಸರಿ. ಇದೊಂದು ದೊಡ್ಡ ಮಿತ್ ತುಂಬ ಜನರಲ್ಲಿ, ದಟ್ ಪೀಪಲ್ ಆ್ಯಕ್ಚುಲಿ ಅದು ನಿಮಗೆ ಆಫ್ಟರ್ ಸಮ್ ಟೈಮ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ದಟ್ ಐ ನೋ ದಟ್ ಕಂಪನೀಸ್ ವೆನ್ ದೇ ಲೈಕ್ ಲಾಂಚ್ ಮಾಡಿದಾಗ ಡೆಫಿನೆಟ್ಲಿ ಅದು ಪರ್ಪಸ್ ಏನು ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ತಾರೆ. ಬಟ್ ಪೀಪಲ್ ಡೋಂಟ್ ನೆಸೆಸರಿಲಿ ಬೈ ದ ವೆಹಿಕಲ್ ಫಾರ್ ವಾಟ್ ಇಟ್ ಈಸ್ ಆ್ಯಕ್ಚುಲಿ ಮೆಂಟ್ ಟು ಡೂ. ಸೊ ಇದು ಕಂಪನೀಸು ತುಂಬ ಶಾರ್ಪ್ ಆಗಿರಬೇಕು. ಬಿಕಾಸ್ ಸಮ್ಟೈಮ್ಸ್ ಅವರು ಬರೀ ಅದಕ್ಕೆ ಫೋಕಸ್ ಮಾಡಿಬಿಟ್ಟು ಲಾಂಚ್ ಮಾಡಿದ್ರೆ ಫೇಲ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ನಾಟ್ ಗಿವಿಂಗ್ ಎನಿ ಅದರ್ ಆಸ್ಪಿರೇಷನಲ್ ವ್ಯಾಲ್ಯೂ. ಸೊ ಹಿಮಾಲಯನ ತಗೊಳ್ಳೋರು ಮೆನಿ ಪೀಪಲ್ ದೇ ಬೈ ಇಟ್ ಜಸ್ಟ್ ಬಿಕಾಸ್ ಆಫ್ ದ ಕಲ್ಟ್ ಆಫ್ ಹಿಮಾಲಯನ್, ನಾಟ್ ನೆಸೆಸರ್ಲಿ what it can do, but it does do very good touring and off-roading, but not necessary. So this is one thing. So last ಪ್ರಶ್ನೆಗೆ ಬಂದ್ಬಿಡೋಣ, is about this is regarding touring actually. So touring ಮಾಡಬೇಕಾದ್ರೆ I know this quote is very common, ನಾನು ತುಂಬ ಕೇಳಿದ್ದೀನಿ, that touring is in a bike is all about the journey and not about the destination ಅಂತ ತುಂಬ ಕಡೆ ಕೇಳಿದ್ದೀನಿ. ಬಟ್ ಡೂ ಯು ರಿಯಲಿ ಎಂಜಾಯ್ ದ ಎಂಟೈರ್ ಜರ್ನಿ? ಸೊ ಆನ್ಸರ್ ಈಸ್ ನನ್ನ ಒಪಿನಿಯನ್ಲಿ ಐ ವುಡ್ಸ್ ಡೆಫಿನೆಟ್ಲಿ ಸೇ ನೋ. ಆ್ಯಕ್ಚುಲಿ ಅಟ್ಲೀಸ್ಟ್ ನಾನಂತ ಹೇಳ್ತೀನಿ, ಐ ಡೋಂಟ್ ಎಂಜಾಯ್ ದ ಎಂಟೈರ್ ಜರ್ನಿ. ಸೊ ಐ ಡೂ ಎಂಜಾಯ್ ದ ಮೂಮೆಂಟ್ಸ್ ಇನ್ ದ ಜರ್ನಿ, ಬಟ್ the thing is, there is one thing definitely every motorcyclist will tell you, that they feel a sense of achievement when they do a journey. ಸೊ ಆ ಜರ್ನಿ ಮಾಡಿದಿಂದ ಅಚೀವ್ಮೆಂಟ್ ಫೀಲ್ ಅಂತೂ ಆಗುತ್ತೆ. ನೀವು ಎವ್ರಿ ಟ್ರಿಪ್ ಮಾಡಿದಾಗ, ಎವ್ರಿ ಟೂರ್ ಮಾಡಿದಾಗ ನನಗೊಂದು ಅಚೀವ್ಮೆಂಟ್ ಫೀಲಿಂಗ್ ಅಂತೂ ಆಗುತ್ತೆ. ಬಟ್ ಐ ಡೋಂಟ್ ಎಂಜಾಯ್ ದ ಎಂಟೈರ್ ಜರ್ನಿ. ನಿಜ ಹೇಳಬೇಕಂದ್ರೆ ದ ಮೋಸ್ಟ್ ವರ್ಸ್ಟ್ ಪಾರ್ಟ್ ಅಬೌಟ್ ಜರ್ನಿ ಯಾವಾಗಲೂ ಅಂದರೆ, ಒಂದು ನೀವು ಮನೆ ಬಿಡ್ತೀರಾ ನೋಡಿ, ಮನೆ ಬಿಡಬೇಕಾದ್ರೆ ಅಯ್ಯೋ ಮನೆ ಬಿಡಬೇಕಾದ್ರೆ ಒಂಥರ ಭಯ ಆಗ್ತಾ ಇರುತ್ತೆ. ಆ್ಯಂಡ್ ದ ಲಾಸ್ಟ್ 30 minutes ವೆನ್ ಯು ರೀಚ್ ಯುವರ್ ಹೋಮ್, ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಜರ್ನಿ. ಬಿಕಾಸ್ ನನ್ನ ಮನೆ ರೀಚ್ ಆಗಿಬಿಟ್ಟೆ ಅಂತ ಖುಷಿ ಇರುತ್ತಲ್ವ. ಸೊ ದೋಸ್ ಆರ್ ದ ಗ್ರೇಟ್ ಮೂಮೆಂಟ್ಸು. ಸೊ ಈ ಎರಡು ಮೂಮೆಂಟ್ ಬಿಟ್ಟರೆ ಆರ್ ದ ಮೂಮೆಂಟ್ಸ್ ಸಮ್ವೇರ್ ಡೌನ್ ದ ಲೈನ್. ನೀವು ಟೂರ್ ಮಾಡಬೇಕಾದ್ರೆ ನೀವು ಬೆಟ್ಟದ ಅರೌಂಡ್ ಹೋಗ್ತೀರಾ, ಅವ್ರು ನೀವು ಸಮುದ್ರ ಮುಂದೆ ಹೋಗ್ತೀರೋ, ಅವ್ರು ಯಾವುದೋ ಒಂದು ಬ್ಯೂಟಿಫುಲ್ ಲೊಕೇಶನ್ ಹೋಗ್ತೀರಾ, ಒಂದು ಮಾನ್ಯುಮೆಂಟ್ನ ನೋಡ್ತೀರಾ. ಸೊ ದೋಸ್ ಆರ್ ದ ಮೂಮೆಂಟ್ಸ್ ಯು ಎಂಜಾಯ್. ನೀವು ಸುಮ್ಮನೆ ಹೈವೇಲಿ ಹೋಗಬೇಕಾದ್ರೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಿದ್ರೆ ಐ ಡೋಂಟ್ ಎಂಜಾಯ್. ಆನೆಸ್ಟ್ಲಿ ನಾನಂತೂ ಎಂಜಾಯ್ ಮಾಡಲ್ಲ.
ಮಾಡಲ್ಲ. ಐ ಡೋಂಟ್ ನೋ ಅದರ್ ಮೋಟರ್ ಸೈಕ್ಲಿಸ್ಟ್ ಎಂಜಾಯ್ ಮಾಡ್ತಾರೆ ಅಂತ ನನ್ನ ಒಪಿನಿಯನ್ ಮಾಡಲ್ಲ ಅಂತ ಅನ್ಕೋತೀನಿ. ಬಟ್ ಡೆಫಿನೆಟ್ಲಿ ದೇ ಡೂ ಇಟ್ ಬಿಕಾಸ್ ಆ ಮೂಮೆಂಟ್ ಬರಲಿ, ಆ ಮೂಮೆಂಟ್ ಸಿಗಲಿ, ದಟ್ ಬ್ಯೂಟಿಫುಲ್ ಮೂಮೆಂಟ್ಸ್ ಇರಲಿ ಅಂತ ಎಂಜಾಯ್ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ವೆನ್ ದೇ ಡೂ ದಟ್ ಎಂಟೈರ್ ಜರ್ನಿ ದೇರ್ ಈಸ್ ಅ ವೆರಿ ಗುಡ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಓಕೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಇರುತ್ತೆ ನನಗೆ, ದಟ್ ಇದು ಮಾಡಿಬಿಟ್ಟೆ. ಬಿಕಾಸ್ ನೀವು ನೋಡ್ಬೋದು ಟ್ರಿಪ್ ಎಂಡ್ ಆಗಬೇಕಾದ್ರೆ ಅರ್ಧ ಗಂಟೆ ನೀವು ಮನೆಗೆ ರೀಚ್ ಆಗ್ತಿರಲ್ಲ, ಆ ಖುಷಿ ಇದೆ ಅಲ್ವಾ, ಆ ಖುಷಿಗಿಂತ ಬೇರೆ ಯಾವ ಖುಷಿನೂ ಇಲ್ಲ. ಆ ಮೂಮೆಂಟಲ್ಲಿ ದಟ್ ಈಸ್ ದ ಬೆಸ್ಟ್ ಖುಷಿ. ನೀವು ಮನೆಗೆ ಬಂದಾದ್ಮೇಲೆ ಯು ಎಂಜಾಯ್ ಅದರ್ ಮೂಮೆಂಟ್ಸ್ ಆ್ಯಕ್ಚುಲಿ, ದಟ್ ಈಸ್ ಹೌ ಇಟ್ ಗೋಸ್. ಸೊ ಹೋಪ್ಫುಲಿ ನಿಮಗೆ ಇವತ್ತು ಕೊಟ್ಟಿರೋ ಮೋಟರ್ ಸೈಕಲ್ ಜ್ಞಾನ ನಿಮಗೆ ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.